ಹೇ ಗೈಸ್, ಇವತ್ತು ನಾನು ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 30 ಡೇಸ್ 30 AI ಟೂಲ್ಸ್ ಅಂತ. ಸೊ ಪ್ರತಿದಿನ ಒಂದು ಹೊಸ AI ಟೂಲ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನಮ್ಮ ಕನ್ನಡದಲ್ಲಿ ಯಾವ ಟೂಲ್ ಆ್ಯಂಡ್ ಅದ್ರ ಬಗ್ಗೆ ಏನೇನು ಯೂಸ್ ಆಗುತ್ತೆ ಅಂತ ನಿಮಗೆಲ್ಲ AI ಟೂಲ್ಸ್ ಯೂಸ್ ಮಾಡೋಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಅದ್ರ ಜೊತೆ ಅದೇ ವಿಡಿಯೋದಲ್ಲಿ ನಿಮಗೆಲ್ಲ ಪ್ರತಿದಿನ ಒಂದು ಹೊಸ ಜಾಬ್ ಅಪ್ಡೇಟ್ಸ್ ಕೂಡ ಶೇರ್ ಮಾಡ್ತೀನಿ. ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ. ಹಾಗೆ ಡೈರೆಕ್ಟ್ ರೆಫರೆನ್ಸ್ ಕೂಡ ಅದರಲ್ಲೇ ಶೇರ್ ಮಾಡ್ತೀನಿ. ಇದ್ರ ಮೂಲಕ ನಿಮಗೆ AI ಬಗ್ಗೆನೂ ಗೊತ್ತಾಗುತ್ತೆ, ಜೊತೆಗೆ ಕೆರಿಯರ್ ಗ್ರೋತ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಹೊಸ ಸೀರೀಸ್ನ ಮಿಸ್ ಮಾಡದೆ ಫುಲ್ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಿದ್ರೆ ಶುರು ಮಾಡೋಣ ವಿಡಿಯೋ. ಸೊ 30 ಡೇಸ್ 30 AI ಟೂಲ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಅದರಲ್ಲಿ ಇವತ್ತು ಡೇ ಒನ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರೋಂಥ AI ಟೂಲ್ ಯಾವುದು ಅಂತ ಹೇಳಿದ್ರೆ ಗಾಮಾ AI ಅಂತ. ಸೊ ಗಾಮಾ AI ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಗಾಮಾ PPT ಆರ್ AI ಅಂತ. ಸೊ ಇಲ್ಲಿ ನಿಮಗೆ ಗಾಮಾ ಆ್ಯಪ್ AI ಪವರ್ಡ್ ಸ್ಲೈಡ್ಸ್ ಅಂತ ಬರ್ತಿದೆಯಲ್ಲ ಅದು. ಸೊ ಗಾಮಾ AI ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟು ಪ್ರಿಪೇರ್ PPT ಪ್ರೆಸೆಂಟೇಷನ್ಸ್. ಇದು ಸ್ಟೂಡೆಂಟ್ಸ್ ಆದ್ರೂ ಆಯ್ತು ಅಥವಾ ವರ್ಕಿಂಗ್ ಪ್ರೊಫೆಷನಲ್ಸ್ ಆದ್ರೂ ಆಯ್ತು, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇವಾಗ ನಾವು ಡೇ ಇನ್ ಡೇ ಔಟ್ ಅಲ್ಲಿ ನಾವು ಪ್ರೆಸೆಂಟೇಷನ್ಸ್ ಮಾಡ್ತೀವಿ, PPT ಮಾಡ್ತೀವಿ. ಇವಾಗ ನಾವು ವರ್ಕಿಂಗ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಯುನೋ ವಿ ವಿಲ್ ಕ್ರಿಯೇಟ್ PPTs. ಸೊ ಆ PPT ಯೂಸ್ ಮಾಡುವಂತ ಒಂದು AI ಟೂಲ್ ಗಾಮಾ ಅಂತ. ಸೊ ಯೂಶುವಲಿ ಇದು ನಿಮ್ಗೆ 400 ಕ್ರೆಡಿಟ್ಸ್ ಫ್ರೀ ಇರುತ್ತೆ. ಫಸ್ಟ್ ಲಾಗಿನ್ ಮಾಡ್ಕೋಬೇಕು ಇದಕ್ಕೆ, ನಿಮ್ಮ ಜಿಮೇಲ್ ID ಕೊಟ್ಟು. ಸೊ ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ ಇದಕ್ಕೆ. ಸೊ ಲಾಗಿನ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು 400 ಕ್ರೆಡಿಟ್ಸ್ ಅಂತ ಇದೆ. ಸೊ 400 ಕ್ರೆಡಿಟ್ಸ್ಗೆ ನೀವು ಆಲ್ಮೋಸ್ಟ್ 10 ಫ್ರೀ PPT ರೆಡಿ ಮಾಡ್ಕೋಬಹುದು. ನಾನು ನಿಮಗೆ ತೋರಿಸ್ತೀನಿ ಹೆಂಗೆ PPT ರೆಡಿ ಮಾಡ್ಕೊಳ್ಳೋದು ಯಾವ ತರ ಅಂತ. ಸೊ ಫಸ್ಟ್ ಈ ತರ ಇಂಟರ್ಫೇಸ್ ಬರುತ್ತೆ ನಿಮ್ಗೆ. ಸೊ ಕ್ರಿಯೇಟ್ ನ್ಯೂ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, AI ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 3 ಆಪ್ಷನ್ಸ್ ತೋರಿಸುತ್ತೆ. ಇಲ್ಲಿ ಮಧ್ಯದ ಏನಿದೆಯಲ್ಲ ಜನರೇಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಗೆ ಕೇಳ್ತಾ ಇದೆ ಪ್ರೆಸೆಂಟೇಷನ್ ವರ್ಡ್, ವೆಬ್ ಪೇಜ್, ಡಾಕ್ಯುಮೆಂಟ್, ಸೋಷಿಯಲ್ ಅಂತ. ಸೊ ನಾನು ಇವಾಗ ಒಂದು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಬಂದ್ಬಿಟ್ಟು ಕಾರ್ಡ್ಸ್ ಅಂತ ಇದೆ, ಅಂದ್ರೆ ಅಪ್ ಟು 10 ಕಾರ್ಡ್ಸ್ ನಿಮ್ಗೆ ಫ್ರೀ ಸಿಗತ್ತೆ. ಇದು ಡಿಫಾಲ್ಟ್ ಇರ್ಲಿ ಅಂಡ್ ಯೂಶುವಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಇಟ್ಕೊಳ್ಳಿ. ಸೊ ಯಾವ್ದಾದ್ರು ಒಂದು ಟಾಪಿಕ್, ಇವಾಗ ನಿಮ್ಗೆ ಆಫೀಸಲ್ಲಿ ನೀವು ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ, ಇಲ್ಲ ನೀವು ಕಾಲೇಜಲ್ಲಿ ಇನ್ನೂ ಓದ್ತಾ ಇರ್ತೀರಾ, ನಿಮ್ಗೆ ಫೈನಲ್ ಸೆಮ್ ಇರುತ್ತೆ, ಅಥವಾ ಯಾವ್ದೋ ಒಂದು ಟಾಪಿಕ್ ಬಗ್ಗೆ, ಇಂಟರ್ನ್ಶಿಪ್ ಬಗ್ಗೆ ಒಂದು ಆ, ಮಾಡ್ಬೇಕು ಅಂತ ಇರುತ್ತೆ PPT. ಸೊ ಒಂದು ಡಿಸ್ಕ್ರೈಬ್ ವಾಟ್ ಯು ವುಡ್ ಲೈಕ್ ಟು ಮೇಕ್ ಅಂತ ಇಲ್ಲೇ ಇದೆ. ನಾನೊಂದು ಸಿಂಪಲ್ ಒಂದು ಕಮಾಂಡ್ ಕೊಟ್ಟು ತೋರಿಸ್ತೀನಿ ಯಾವ ತರ ಹೌ ಇಟ್ ವರ್ಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ನನಗೆ ಎಕ್ಸೆಲ್ ಬಗ್ಗೆ ಡೀಟೇಲ್ ಬೇಕು. ನಾನು ಎಕ್ಸೆಲ್ ಬಗ್ಗೆ MS Excel ಅಂತ ನಾವೇನ್ ಹೇಳ್ತೀವಿ ಅದ್ರ ಬಗ್ಗೆ ನನಗೆ ಒಂದಷ್ಟು PPT ಸ್ಲೈಡ್ಸ್ ಬೇಕು. ಸೊ ನಾನಿಲ್ಲಿ ಒಂದು ಕಮಾಂಡ್ ಕೊಡ್ತೀನಿ, ಪ್ರಿಪೇರ್ ಡೀಟೇಲ್ ಪ್ರೆಸೆಂಟೇಷನ್ ಆನ್ MS Excel, ಇಲ್ಲ ಅಂದ್ರೆ ಅಡ್ವಾನ್ಸ್ ಎಕ್ಸೆಲ್ ಅಂತಾನು ಹಾಕ್ಬೋದು. ಎನಿ ಟಾಪಿಕ್, ನಿಮ್ಗೆ ಯಾವ ಟಾಪಿಕ್ ಅಂತ ಆದ್ರೂ ಆಯ್ತು. ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ಇರುತ್ತೆ. ಇವಾಗ ಯೂಶುವಲಿ ನಾವು ಮ್ಯಾನ್ಯುವಲಿ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಸೊ ಇವಾಗ AI ಟೂಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ನೋಡ್ಬೋದು ನೀವು, ನಾನು ಜಸ್ಟ್ ಪ್ರಿಪೇರ್ ಎ ಡೀಟೇಲ್ ಪ್ರೆಸೆಂಟೇಷನ್ ಆನ್ ಅಡ್ವಾನ್ಸ್ ಎಕ್ಸೆಲ್ ಅಂತ ಕೊಟ್ಟಿದ್ದೀನಿ. ಇಫ್ ಐ ಕ್ಲಿಕ್ ಆನ್ ಜನರೇಟ್ ಔಟ್ಲೈನ್, 10 ಕಾರ್ಡ್ಸ್ಗೆ ಇದು ಪ್ರಿಪೇರ್ ಆಗುತ್ತೆ. ಸೊ ಅದು ಲೋಡ್ ಆಗ್ತಾ ಇದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಮೇ ಬಿ ಒಂದು 10-15 ಸೆಕೆಂಡ್ಸ್ ಅಲ್ಲೇ ಇದು ರೆಡಿ ಆಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಮಾಸ್ಟರಿಂಗ್ ಅಡ್ವಾನ್ಸ್ ಎಕ್ಸೆಲ್, ಅನ್ಲಾಕಿಂಗ್ ಪವರ್ಸ್, ಡೇಟಾ ಸ್ಕಿಲ್ಸ್ ಅಂತ ಎಲ್ಲ ಬರ್ತಾ ಇದೆ. ಸೊ ನಾವು ಇಟ್ ಈಸ್ ಜನರೇಟೆಡ್. ಸೊ ಟೆಕ್ಸ್ಟ್ ಕಾಂಟೆಂಟ್ ಅಂತ ಏನಿದೆ, ಮಿನಿಮಲ್, ಕಾನ್ಸೈಸ್, ಡೀಟೇಲ್, ಎಕ್ಸ್ಟೆನ್ಸಿವ್ ಅಂತ ಇದೆ. ಸೊ ಕಾನ್ಸೈಸ್ ಅಥವಾ ಡೀಟೇಲ್ ಕೊಟ್ರು ಓಕೆ. ಸೊ ನಿಮ್ಗೆ ಥೀಮ್ಸ್ ಯಾವ್ದು ಬೇಕು, ಯಾವ ಥೀಮ್ ಅಲ್ಲಿ ಯಾವ PPT ರೆಡಿ ಆಗಿ ಬರ್ಬೇಕು ಅಂತ ಅದನ್ನ ಇಲ್ಲಿ ಕೇಳ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಆನ್ ದಿಸ್ ಒನ್, ಫಸ್ಟ್ ಒನ್. ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಬೇಕು ಅದನ್ನ ಕ್ಲಿಕ್ ಮಾಡ್ಕೊಡಿ. ಇಲ್ಲಿ ಬಂದ್ಬಿಟ್ಟು ಯಾವ ತರ ನಿಮ್ಗೆ ಇಮೇಜಸ್ ಬೇಕು, ಲೈಕ್ ಅಬ್ಸ್ಟ್ರಾಕ್ಟ್, 3D ಲೈನ್ ಆರ್ಟ್ ಅಥವಾ ಇಲಿಸ್ಟ್ರೇಷನ್. ಸೊ ಇಲ್ಲಿ ಕೇಳ್ತಾ ಇದೆ. ಸೊ ಇದ್ರಲ್ಲಿ ಏನು ನೀವು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ಲಿಕ್ ಆನ್ ಜನರೇಟ್. ಸೊ ಇವಾಗ ನಾನು ಜನರೇಟ್ ಕೊಟ್ಟಿದ್ದೀನಿ, ಲೋಡ್ ಆಗ್ತಾ ಇದೆ. ಸೊ ನವ್ ಯು ಕ್ಯಾನ್ ಸಿ, ಇವಾಗ ಇವಾಗ ಯೂಶುವಲಿ ನಾವು ಒಂದು ಎಕ್ಸೆಲ್ ಪ್ರೆಸೆಂಟೇಷನ್ ನಾವು ಜನರಲ್ ಆಗಿ ಮ್ಯಾನ್ಯುವಲ್ ಆಗಿ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸಿಂಗ್ ಇಲ್ಲಿ ಏನೇನ್ ಬರ್ತಾ ಇದೆ ಅದು ಮಿನಿಮಮ್ ಟು ಮಿನಿಮಮ್ 4 to 5 hours ಬೇಕು. ಅಲ್ಲಿಂದ ಡೇಟಾ ಕಾಪಿ ಮಾಡ್ಕೋ, ಇಲ್ಲಿಂದ ಡೇಟಾ ಕಾಪಿ ಮಾಡ್ಕೋ,
ಸೊ ಯೂಸಿಂಗ್ ಗಾಮಾ, ಸೊ ನೋಡ್ಬೋದು ನೀವು ಎಷ್ಟು ಬೇಗ 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 ಅದು ಕ್ಲೀನ್ ಆಗಿ ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ ನಾವೊಂದು ಎಕ್ಸೆಲ್ PPT ಮಾಡ್ಬೇಕು, ಪ್ರೆಸೆಂಟೇಶನ್ ಮಾಡ್ಬೇಕು ಅಂದ್ರೆ ಎಷ್ಟು ಚೆನ್ನಾಗಿ ಕೊಡ್ತಾ ಇದೆ. ಸೊ ಬರ್ಲಿ ಅದು, ನಾನು ನಿಮ್ಗೆ ಅದನ್ನ ಡೌನ್ಲೋಡ್ ಕೂಡ ಮಾಡಿ ತೋರಿಸ್ತೀನಿ. ಲೋಡ್ ಆಗ್ತಾ ಇದೆ ಅಂದ್ರೆ ಸ್ಕ್ರಿಪ್ಟ್ ಅದಾಗದೆ ಬರಿತಾ ಇದೆ, ವಿತ್ ಇಮೇಜಸ್ ಕೂಡ ಬರ್ತಾ ಇದೆ. ನಿಮ್ಗೆ ನೋಡ್ಬೋದು AI ನಾವು ಕೊಟ್ಟಿರೋದ್ರಿಂದ ಯು ಕ್ಯಾನ್ ಸಿ ಇಮೇಜಸ್ ಕೂಡ ಬರ್ತಾ ಇದೆ, ಶೀಟ್ ಬರ್ತಾ ಇದೆ, ಅದ್ರದ್ದು ಏನೇನಿದೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಕೊಡುತ್ತೆ. ಸೊ ಇನ್ನು ಜನರೇಟ್ ಆಗ್ತಾ ಇದೆ ಇದು. ಇದೇ ತರ ಎಕ್ಸೆಲ್ ಅಂತಾನೆ ಅಲ್ಲ, ಯಾವುದೇ ಟಾಪಿಕ್ ಆಗ್ಲಿ, ಫಾರ್ ಎಕ್ಸಾಂಪಲ್ HR ಬಗ್ಗೆ ಅಥವಾ ಟ್ಯಾಲೆಂಟ್ ಅಕ್ವಿಸಿಷನ್ ಬಗ್ಗೆ, ಲಾಜಿಸ್ಟಿಕ್ಸ್ ಬಗ್ಗೆ ಅಥವಾ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಎನಿ ಟಾಪಿಕ್, ಫುಲ್ ಸ್ಟ್ಯಾಕ್ ಜಾವಾ ಡೆವಲಪರ್ ಅಥವಾ ಅದ್ರದ್ದು ನನಗೇನಾದ್ರೂ PPT ಬೇಕು ಅಥವಾ ಪವರ್ BI ನನಗೆ PPT ಬೇಕು, ಪ್ರೆಸೆಂಟೇಶನ್ ಬೇಕು ಅಂದ್ರೆ ಎನಿಥಿಂಗ್, ಯಾವುದೇ ಟಾಪಿಕ್ ನೀವು ಕೊಟ್ಟರು ಕೂಡ ಅದಕ್ಕೆ ಇದು ಪ್ರೆಸೆಂಟೇಶನ್ ಮಾಡ್ಕೊಡುತ್ತೆ. ನಾವು ವಿ ಕ್ಯಾನ್ ಸಿ ನಮ್ಮ PPT ರೆಡಿ ಆಗಿದೆ. ಸೊ ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ತೋರಿಸುತ್ತೆ ಇದು ಯಾವ್ದ್ರಲ್ಲಿ ಡೌನ್ಲೋಡ್ ಆಗಬೇಕು ಅಂತ. ಸೊ ಯೂಶಲಿ PDF ಅಲ್ಲಿ ಮಾಡ್ಬೋದು, ಪ್ರೆಸೆಂಟ್ PPT ಅಲ್ಲಿ ಮಾಡ್ಬೋದು. ಸೊ ಐ ಕ್ಲಿಕ್ ಆನ್ ಪವರ್ ಪಾಯಿಂಟ್. ಸೊ ಎಕ್ಸ್ಪೋರ್ಟಿಂಗ್ ಅಂತ ಬರ್ತಾ ಇದೆ. ಇಟ್ ವಿಲ್ ಟೇಕ್ ಸಮ್ 20-30 ಸೆಕೆಂಡ್ಸ್ ಅಂತ ಅನ್ಸುತ್ತೆ, ಬಿಕಾಸ್ 10 ಸ್ಲೈಡ್ ಡೌನ್ಲೋಡ್ ಆಗ್ಬೇಕಲ್ಲ. ಓಕೆ, ಯುವರ್ ಪವರ್ ಪಾಯಿಂಟ್ ಎಕ್ಸ್ಪೋರ್ಟ್ ಇಸ್ ರೆಡಿ. ಕ್ಲಿಕ್ ಹೇರ್ ಟು ಡೌನ್ಲೋಡ್ ಅಂತ ಇದೆ, ಕ್ಲಿಕ್ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಡೌನ್ಲೋಡ್ ಆಗುತ್ತೆ, ಆಗಿಲ್ಲ ಅಂತ ಹೇಳಿದ್ರೆ ವಿ ಕ್ಯಾನ್ ಕ್ಲಿಕ್ ಹಿಯರ್. ಇಲ್ಲಿ ನೋಡ್ಬೋದು ಇವಾಗ ಇಟ್ ಈಸ್ ಡೌನ್ಲೋಡಿಂಗ್. ಸೊ 27 MB ಇದು ಒಂದು ಪ್ರೆಸೆಂಟೇಶನ್. ಎಷ್ಟು ಮ್ಯಾಕ್ಸಿಮಮ್ 4 to 5 ಮಿನಿಟ್ಸ್ ನಾವು ಸ್ಟಾರ್ಟಿಂಗ್ ಇಂದ ಪ್ರಿಪೇರ್ ಮಾಡ್ತೀವಿ ಅಂತ ಅಂದ್ರೆ ನಾವು ವಿಡಿಯೋ ನೋಡಕ್ ಶುರು ಮಾಡಿದಾಗ 4 to 5 ಮಿನಿಟ್ಸ್ ಅಲ್ಲಿ ಇಟ್ ಇಸ್ ರೆಡಿ. ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು 10 ಸ್ಲೈಡ್ ಬಂದಿದೆ ಅಂಡ್ ಈ 10 ಸ್ಲೈಡ್ ಅಲ್ಲಿ ಕಂಪ್ಲೀಟ್ ಅಡ್ವಾನ್ಸ್ ಎಕ್ಸೆಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದೆ. ಲೈಕ್ ಇವಾಗ ನಾನು ಇದನ್ನ ಸ್ಲೈಡ್ ಶೋ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಕೂಡ, ವೈ ಅಡ್ವಾನ್ಸ್ ಎಕ್ಸೆಲ್ ಮ್ಯಾಟರ್ಸ್ ಟುಡೇ, ಏನೇನು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್, ಪ್ರೊಡಕ್ಟಿವಿಟಿ, ಸೊ ಕಂಪ್ಲೀಟ್ ಎಂಡ್ ಟು ಎಂಡ್ ನಿಮ್ಗೆ ಇದು ಡೀಟೇಲ್ ಆಗಿ ಪ್ರೆಸೆಂಟೇಶನ್ ರೆಡಿ ಮಾಡ್ಕೊಡುತ್ತೆ. ಸೊ ದಿಸ್ ಇಸ್ ಗಾಮಾ AI. ಸೊ ಡೇ 1 ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಹೌ ಟು ಕ್ರಿಯೇಟ್ ಅ PPT ಪ್ರೆಸೆಂಟೇಶನ್ ಯೂಸಿಂಗ್ AI ಟೂಲ್. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಹಾಗೆ ಬೇರೆ ಯಾವ AI ಬಗ್ಗೆ ನಿಮ್ಗೆ ಡೀಟೇಲ್ಸ್ ಬೇಕು ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಾಗೆ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಆಕ್ಸೆಂಚರ್ದು ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಫ್ರೆಶರ್ಸ್ಗೆ, ಹಾಗೆ ಡೈರೆಕ್ಟ್ ರೆಫರಲ್ ಕೂಡ ಕೊಡಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಟಿನ್ಯೂ ಮಿಸ್ ಮಾಡದೆ ಫುಲ್ ನೋಡಿ. ಹಾಗೆ ನಾನು ನಿಮ್ಗೆ ಇವತ್ತು ಜಾಬ್ ಡೀಟೇಲ್ಸ್ ಕೊಡ್ತೀನಿ. ಜಾಬ್ ಡೀಟೇಲ್ಸ್ ಜೊತೆ ಒಂದು ಕೆರಿಯರ್ ಪೋರ್ಟಲ್ಗೆ ಹೋಗಿ ಹೇಗೆ ಜಾಬ್ ನ ಸರ್ಚ್ ಮಾಡಬೇಕು, ಇವಾಗ ನಾನೇ ಆಗ್ಲಿ ಬೇರೆ ಯಾರಾದ್ರೂ ಆಗ್ಲಿ ವಿಡಿಯೋ ಹಾಕೋ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇ ಹೋಗ್ಬಿಟ್ಟು ಜಾಬ್ ಸರ್ಚ್ ಮಾಡ್ಬಿಟ್ಟು ಅದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋ ಎಂಡ್ ಅಲ್ಲಿ ನಾನು HR ಇಮೇಲ್ ಅಡ್ರೆಸ್ ಹಾಕಿದ್ದೀನಿ, ಆಕ್ಸೆಂಚರ್ದು, ನಿಮ್ಗೆ ಡೈರೆಕ್ಟ್ ರೆಫರಲ್ಗೋಸ್ಕರ. ಸೊ ವಿಡಿಯೋನ ಮಿಸ್ ಮಾಡದೆ ಫುಲ್ ನೋಡಿ. ನಿಮ್ಗೆ ಯಾವ ರೋಲಿಗೆ ನಿಮ್ಗೆ ರೆಫರಲ್ ಬೇಕು ಅದನ್ನ HR ಡೀಟೇಲ್ ಒಂದು ಇಮೇಲ್ ಅಲ್ಲಿ ಮೆನ್ಷನ್ ಮಾಡಿ ಕಳಿಸ್ಕೊಟ್ರೆ ಅವರು ರೆಫರ್ ಮಾಡ್ತಾರೆ. ಸೊ ಬನ್ನಿ ಹಾಗಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಇವತ್ತು ಆಕ್ಸೆಂಚರ್ ಅಲ್ಲಿ ನಾವು ನೋಡೋಣ. ಆಕ್ಸೆಂಚರ್ ಕೆರಿಯರ್ಸ್ ಅಂತ ಇಲ್ಲಿ ನಾನು ಸರ್ಚ್ ಮಾಡಿದೆ. ಸೊ ಒಂದು ಕಂಪನಿ ಇದೆ ಅಂತ ಹೇಳಿದ್ರೆ, ಅಂದ್ರೆ ಎನಿ ಕಂಪನಿ, ಇವಾಗ ಇನ್ಫೋಸಿಸ್ ಆಗಿರ್ಬೋದು, ಆಪಲ್, ಆಕ್ಸೆಂಚರ್, IBM, ಅವ್ರದ್ದೆಲ್ಲಾರ್ದು ಒಂದು ಕೆರಿಯರ್ ಪೋರ್ಟಲ್ಸ್ ಅಂತ ಇದ್ದೇ ಇರುತ್ತೆ. ಸೊ ಅಲ್ಲಿ ನೀವು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಜಾಬ್ ಅಪ್ಲೈ ಮಾಡ್ಕೋಬಹುದು. ಸೊ ಫಸ್ಟ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಆಕ್ಸೆಂಚರ್ ಕೆರಿಯರ್ಸ್. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಕ್ಸೆಂಚರ್ ಕೆರಿಯರ್ಸ್ ಅಂಡ್ ಜಾಬ್ ಅಪರ್ಚುನಿಟೀಸ್ ಮೇಲೆ ಇಲ್ಲಿ ನೋಡ್ಬೋದು ನೀವು ಒಂದು ಇಂಟರ್ಫೇಸ್ ಓಪನ್ ಆಯ್ತು. ಇಲ್ಲಿ ಕ್ಲಿಕ್ ಆನ್ ಸರ್ಚ್ ಓಪನ್ ರೋಲ್ಸ್ ಅಂತ ಇದೆ. ಇಲ್ಲಿ ಹಾಗೆ ಬಂದ್ರೆ ನೀವು ನೋಡ್ಬೋದು ಒಂದಷ್ಟು ಜಾಬ್ ಓಪನಿಂಗ್ಸ್ ಇಲ್ಲಿ ಆಲ್ರೆಡಿ ಇದೆ. ಸೊ ಇಲ್ಲಿ ಫಿಲ್ಟರ್ಸ್ ಅಂತ ಏನಿದೆಯಲ್ಲ, ಲೆಟ್ಸ್ ಯೂಸ್ ಫಿಲ್ಟರ್ಸ್. ಇಲ್ಲಿ ಕೆಳಗಡೆ ಬಂದು ಲೊಕೇಶನ್ ಅಂತ ಇದೆ, ನಮ್ಗೆ ಬ್ಯಾಂಗ್ಳೂರಲ್ಲಿ ಬೇಕು. ಸೊ ಕ್ಲಿಕ್ ಆನ್ ಬ್ಯಾಂಗ್ಳೂರ್. ಸೊ ಅಪ್ಲೈ ಫಿಲ್ಟರ್ ಬಂದಕ್ಕೆ. ಸೊ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾಸ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ಕ್ಲೌಡ್ ಕನ್ಸಲ್ಟಿಂಗ್ ಏನೇನಿದೆ ಇದ್ರ ಮೇಲೆ. ಸೊ ಇದು ಬೇಡ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೆಳಗಡೆ ಬಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ 0 to 2 years ಎಕ್ಸ್ಪೀರಿಯನ್ಸ್, ಹಾಗೆ 2 to 5, 5 to 10 ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇದೇ ತರ ಸರ್ಚ್ ಮಾಡ್ಕೋಬಹುದು. ಸೊ ನಾನು ಇಲ್ಲಿ ನಿಮ್ಗೆ 0 to 2 years ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ನೋಡ್ಬೋದು 2509 ಜಾಬ್ ಇದೆ ಫ್ರೆಶರ್ಸ್ಗೆ ಅಂತಾನೆ. ಓಕೆನಾ? ಸೊ ಇಲ್ಲಿ ನೋಡಿದ್ರೆ ದೇರ್ ಆರ್ ಜಾಬ್ ಓಪನಿಂಗ್. ಸೊ ಇವಾಗ ನಮ್ಗೆ ಯಾವುದು ನಮಗೆ ಸೂಟ್ ಆಗುತ್ತೆ ಅಂತ ಅದನ್ನ ನಾವು ಫಸ್ಟ್ ನೋಡ್ಕೋಬೇಕಾಗುತ್ತೆ ನೀವು.
ಸೊ ಟ್ರಸ್ಟ್ ಅಂಡ್ ಸೇಫ್ಟಿ ಅಸೋಸಿಯೇಟ್ ಅಂತ ಇದೆ, ಪೇರೋಲ್ ಆಪರೇಷನ್ ಅಸೋಸಿಯೇಟ್ ಅಂತ ಇದೆ. ತುಂಬಾ ಜನ HR ಜಾಬ್ಸ್ ಕೇಳ್ತಾ ಇರ್ತೀರಾ, ಇದು ಅವರಿಗೋಸ್ಕರ. ಸೊ ಫಾರ್ ಎಕ್ಸಾಂಪಲ್ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿದ್ರೆ ನೀವು ಅದರದ್ದು ಜಾಬ್ ಡಿಸ್ಕ್ರಿಪ್ಷನ್ ಬಂತು. ಸ್ಕಿಲ್ ರಿಕ್ವೈರ್ಡ್ ಪೇರೋಲ್ ಪ್ಲಾನಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಸೊ ಎನಿ ಗ್ರಾಜುಯೇಷನ್ ಅಂತ ಇದೆ, ಬಟ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 1 to 3 ಅಂತ ಇದೆ. ಬಟ್ ಐ ಡೋಂಟ್ ನೋ ಅದು ಏನಕ್ಕೆ 0 to 2 ಅಲ್ಲಿ ಬಂತು ಅಂತ. ಬಟ್ ಅಬೌಟ್ ಅಕ್ಸೆಂಚರ್ ಇದೆ, ಜಾಬ್ ಡಿಸ್ಕ್ರಿಪ್ಷನ್ ಇಷ್ಟೇ ಇರೋದು. ಸೊ ನಿಮ್ಗೆ ಪೇರೋಲ್ ಪ್ಲಾನಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 1 to 3 years ಎಕ್ಸ್ಪೀರಿಯನ್ಸ್ ಇದ್ರೆ ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಸೊ ಬ್ಯಾಕ್ ಹೋಗೋಣ ಇವಾಗ. ಸೊ ಬ್ಯಾಕ್ ಹೋಗ್ಬಿಟ್ಟು ಅಗೇನ್ ಸೇಮ್. ಸೊ ಇಲ್ಲಿ HR ಸರ್ವಿಸ್ ಡೆಲಿವರಿ ಅಂತ ಇದೆ, 0 to 2 years ಎಕ್ಸ್ಪೀರಿಯನ್ಸ್ ಅಂತಾನೆ ಇದೆ. ಐ ಕ್ಲಿಕ್ ಆನ್ ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ. ಸೊ ಇಲ್ಲಿ ಕೆಳಗಡೆ ಬಂದ್ರೆ ಸೇಮ್ 1 to 3 years ಇದೆ. ಐ ಡೋಂಟ್ ನೋ ವೈ ಇಟ್ ಹ್ಯಾಸ್ ಕಮ್ ಹಿಯರ್ ಅಂತ. ಬಟ್ ಫ್ರೆಶರ್ಸ್ಗೆ 0 to 1 year ಎಕ್ಸ್ಪೀರಿಯನ್ಸ್ ಇರೋರ್ಗೂ ಇದೆ. ಸೊ ಫಾರ್ ಎಕ್ಸಾಂಪಲ್ ಟ್ರಸ್ಟ್ ಅಂಡ್ ಸೇಫ್ಟಿ ನ್ಯೂ ಅಸೋಸಿಯೇಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫುಲ್ ಕ್ಲಿಕ್ ಆನ್ ರೀಡ್ ಫುಲ್ ಡಿಸ್ಕ್ರಿಪ್ಷನ್. ಸೊ ಇಲ್ಲಿ ನೋಡಿದ್ರೆ 0 to 1 years ಅಂತ ಇದೆ. ಸೊ ಎನಿ ಗ್ರಾಜುಯೇಷನ್ ಅಂತ ಕೊಟ್ಟಿದ್ದಾರೆ. ಬಟ್ ಅಗೇನ್ ನಿಮ್ಗೆ ಟ್ರಸ್ಟ್ ಅಂಡ್ ಸೇಫ್ಟಿ ಬಗ್ಗೆ ನಿಮ್ಗೆ ಐಡಿಯಾ ಇತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಅಪ್ಲೈ, ಆರ್ ಎನಿ ಗ್ರಾಜುಯೇಟ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಸೊ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಅಗೇನ್ ಇಲ್ಲೇ ಇದೆ ಕ್ಲಿಕ್ ಆನ್ ಅಪ್ಲೈ ಫಾರ್ ದ ಜಾಬ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲೈ ಮಾಡುವಂತ ಏನೇನ್ ಪ್ರೊಸೀಜರ್ ಇದೆ ಅದಾಗತ್ತೆ. ಸೊ ಹಾಗೆ ನೀವು ಇದಕ್ ಬೇಡ ನನ್ಗೆ ಬೇರೆದಕ್ಕೆ ಬೇಕು ಅಂತ ಹೇಳಿದ್ರೆ ಅಗೇನ್ ಗೋ ಬ್ಯಾಕ್. ಹಾಗೆ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಥವಾ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ AI ಅಲ್ಲಿ ಫ್ರೆಶರ್ಸ್ಗೆ ಯಾವ ಜಾಬ್ ಓಪನಿಂಗ್ಸ್ ಇದೆ ಇಲ್ಲೇ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು. ಸೊ ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಇದೆ. ಬಟ್ ಅಗೇನ್ ಐ ಡೋಂಟ್ ನೋ 0 to 2 years ಅಲ್ಲಿ 1 to 3 years ಎಕ್ಸ್ಪೀರಿಯನ್ಸ್ ಏನಕ್ಕೆ ಬರ್ತಿದೆ ಅಂತ, ಮೇ ಬಿ ಡ್ಯೂ ಟು ಸಮ್ ಇಶ್ಯೂ ಅನ್ಸುತ್ತೆ. ಬಟ್ ಇದೇ ತರ ನೀವು ಜಾಬ್ ಸರ್ಚ್ ಮಾಡಬೇಕು. ಕೆರಿಯರ್ ಪೋರ್ಟಲ್ಸ್ ಹೋಗ್ಬಿಟ್ಟು ಫಿಲ್ಟರ್ಸ್ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ, ಕ್ಲೌಡ್ ಅಲ್ಲ ಅಥವಾ ಕಾರ್ಪೊರೇಟ್ ಫಂಕ್ಷನ್, ದೇರ್ ಆರ್ ಅ ಲಾಟ್. ಆಕ್ಚುಲಿ 2509 ಜಾಬ್ ಓಪನಿಂಗ್ಸ್ ಇದೆ ಫ್ರೆಶರ್ಸ್ಗೆ ಬರೀ ಅಂತ. ಸೊ ಹಾಗೆ ಇದರಲ್ಲಿ ನೀವು ಸರ್ಚ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾವ್ದು ರಿಲೇಟೆಡ್ ಜಾಬ್ ಅಂತ ಅನ್ಸುತ್ತೆ, ಅಥವಾ ನಿಮ್ಗೆ ಜಾಬ್ ನೀವು ಮಾಡಿರೋ ಕ್ವಾಲಿಫಿಕೇಶನ್ಗೆ ನಿಮ್ಗೆ ಯಾವ ರಿಲೆವೆಂಟ್ ಜಾಬ್ ಇದೆ ಅಂತ ಅನ್ಸುತ್ತೆ. ಸೊ ಅದ್ರ ಮೇಲೆ ಈ ತರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಮೇಲೆ ಇಲ್ಲಿ ರೀಡ್ ಫುಲ್ ಜಾಬ್ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡ್ರಿ ನೀವು. ಸೊ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಸೊ ಏನೇನಿದೆ, ಯಾವ್ದಕ್ಕೆ ಹೈರಿಂಗ್ ಆಗ್ತಾ ಇರೋದು ಅಂತ. ಸೊ ಅದು ನೋಡ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ, ಆಯ್ತಾ. ಹಾಗೆ ನಾನು ನಿಮ್ಗೆ ಇಲ್ಲಿ ಇವಾಗ ನೆಕ್ಸ್ಟ್ ಇಲ್ಲಿ HR ಇಮೇಲ್ ID ಕೊಟ್ಟಿರ್ತೀನಿ. ಅವರಿಗೆ ಕ್ಲೀನ್ ಆಗಿ ನಿಮ್ಗೆ ಯಾವ ರೋಲಿಗೆ ನಿಮ್ಗೆ ಇದು ಬೇಕು ಅಂದ್ರೆ ಇದು ಜಾಬ್ ನಂಬರ್ ಅಂತ ಏನಿದೆಯಲ್ಲ ಅದನ್ನ ಮೆನ್ಷನ್ ಮಾಡ್ಬಿಟ್ಟು ಪರ್ಟಿಕ್ಯುಲರ್ ಈ ರೋಲ್ಗೆ ನಿಮ್ಗೆ ರೆಫರೆನ್ಸ್ ಬೇಕು ಅಂತ ಹಾಕ್ಬಿಟ್ಟು ಮೆನ್ಷನ್ ಮಾಡ್ಬಿಟ್ಟು ಡೀಟೇಲ್ ಆಗಿ ಒಂದು ಇಮೇಲ್ ಕಳಿಸಿ ಅವರು ನಿಮ್ಗೆ ರೆಫರ್ ಮಾಡ್ತಾರೆ. ಆದ್ರೆ ಒಂದ್ ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ HR ಇಮೇಲ್ ID ಸಿಕ್ಕಿದೆ ಅಂದ್ರೆ ಅಫಿಷಿಯಲ್ ಇಮೇಲ್ ID ಸಿಕ್ಕಿದೆ ಅಂತ ಅವ್ರ ನಂಬರ್ ತಗೊಳ್ಳೋದು, ಅವರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಕ್ಕೆಲ್ಲ ಹೋಗ್ಬೇಡಿ, ಆಯ್ತಾ. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇ. ಇವತ್ತು ನಾನು ನಿಮ್ಗೆ 30 days 30 AI ಟೂಲ್ಸ್ ಹೇಳ್ಕೊಟ್ಟಿರೋದ್ರಲ್ಲಿ ಫಸ್ಟ್ ಗಾಮಾ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಪವರ್ ಪಾಯಿಂಟ್ ಅಂದ್ರೆ PPT ಅಂತ ನಾವೇನ್ ಕರಿತೀವಿ ಅದು ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಅದ್ರ ಜೊತೆಗೆ ನಾನು ನಿಮ್ಗೆ ಜಾಬ್ ಸರ್ಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಯೂಸಿಂಗ್ ದ ಕೆರಿಯರ್ ಪೋರ್ಟಲ್. ಸೊ ಹಾಗೆ ಇನ್ಮೇಲೆ 30 days ಕಂಟಿನ್ಯೂಸ್ ಆಗಿ 30 AI ಟೂಲ್ಸ್ ನ ತಗೊಬರ್ತೀನಿ. ಹಾಗೆ ಇನ್ನೂ ಹೊಸ ವಿಚಾರನ ನಾನು ನಿಮ್ಗೋಸ್ಕರ ತಗೊಬರ್ತೀನಿ. ಹಾಗೆ ನನ್ನ ಕೈಯಲ್ಲಿ ಆದಷ್ಟು ನಿಮ್ಗೆ ಗೊತ್ತು ನಾನು ಡೈರೆಕ್ಟ್ ರೆಫರಲ್ಸ್ ಕೂಡ ಮಾಡ್ತಾ ಇದೀನಿ ಅಂತ, ಅದನ್ನು ಕೂಡ ತಗೊಬರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಬೇರೆ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಗೊತ್ತೇ ಇದೆ ನನ್ನ ID ಏನು ಅಂತ, ಅದನ್ನು ಕೂಡ ಇಲ್ಲೇ ಹಾಕಿದ್ದೀನಿ. ಥ್ಯಾಂಕ್ ಯು.